ನಮಸ್ಕಾರ. ಇವತ್ತು ಶೋಕಾಸ್ ನೋಟಿಸ್ ಬಗ್ಗೆ ಮಾತಾಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಶೋಕಾಸ್ ನೋಟಿಸ್ ಬಗ್ಗೆ ತಮಗೆ ಗೊತ್ತಿಲ್ಲದ ವಿಷಯಗಳನ್ನು ತಿಳಿಸ್ಬೇಕು. ಅದು ಯಾಕೆ, ಯಾರು ಕೊಡ್ತಾರೆ, ಯಾತಕ್ಕೋಸ್ಕರ ಕೊಡ್ತಾರೆ, ಅದು ಉದ್ದೇಶ ಏನು ಅಂಥೇಳಿ ಅದ್ರ ಬಗ್ಗೆ ಮಾತಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಆಯಿತಾ? ಮೊದಲಿಗೆ ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಈಗ ನಿಮಗೆಲ್ಲ ಗೊತ್ತಿದೆ, ಶೋಕಾಸ್ ನೋಟಿಸ್ ಅಂತ ಶಬ್ದವನ್ನು ಬಹಳ ಜನಪ್ರಿಯ, ಇದು ಎಲ್ಲರೂ ಕೇಳಿರ್ತಾರೆ. ಶೋಕಾಸ್ ನೋಟಿಸ್ ಕೊಟ್ರಂತೆ ಅಂತ ಅಂದರೆ ಏನೋ ಬಹಳ ಗಂಭೀರವಾದ ಅದು. ಶೋಕಾಸ್ ಅಂದರೆ ಕಾರಣ ತಿಳಿಸಿ ಅಂತ. ಅದನ್ನು ನಾವು ಕನ್ನಡದಲ್ಲಿ ಕಾರಣ ಕೇಳಿ ನೋಟಿಸ್ ಅಂತ ಹೇಳ್ತೀವಿ. ಕಾರಣ ಕೇಳಿ ನೋಟಿಸು ಅಥವಾ ಶೋಕಾಸ್ ನೋಟಿಸು ಇಂಗ್ಲೀಷ್ ಶಬ್ದವೇ, ಇಂಗ್ಲೀಷ್ನಲ್ಲಿ ಶೋಕಾಸ್ ನೋಟಿಸ್ ಅಂತ ಕರೀತಾರೆ. ಅದೇ ಒಂದು ಪ್ರಚಲಿತವಾದ್ದರಿಂದ ಎಲ್ಲ ಕಡೆ ಶೋಕಾಸ್ ನೋಟಿಸ್ ಅಂತಲೇ ಕರೀತಾರೆ. ಕನ್ನಡದಲ್ಲಿ ಅರ್ಥ ಏನು ಅಂದರೆ ಕಾರಣ ಕೇಳಿ ನೋಟಿಸ್ ಅಂತ ಹೇಳ್ಬೋದು ಅಷ್ಟೆ. ಆಯಿತಾ? ಈಗ ಯಾವುದೇ ಕಂಪನಿ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಸರ್ಕಾರದ ಇಲಾಖೆ ಇರ್ಬೋದು, ಅಥವಾ ಖಾಸಗಿ ಕಂಪನಿ ಇರ್ಬೋದು, ಖಾಸಗಿ ಇಲಾಖೆಗಳಿರ್ಬೋದು, ಆಯಿತಾ, ಯಾವುದೇ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು. ಗೊತ್ತಾಯ್ತು? ನೀವೆಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಯಾರ್ದೋ ವಿರುದ್ಧ ಒಂದು ದುರ್ವರ್ತನೆ ಆಗಿರುತ್ತೆ, ಆಯಿತಾ, ಅಥವಾ ಅಶಿಸ್ತಿನ ಕೆಲಸ ಆಗಿರುತ್ತೆ. ಆ ಅಶಿಸ್ತಿನ ಕೆಲಸಕ್ಕೆ ಅವರಿಗೊಂದು ಕ್ರಮ ಅಂತ ತಗೋಬೇಕಲ್ಲ, ಗೊತ್ತಾಯ್ತಾ? ಆದ್ದರಿಂದ ಅಂಥವರಿಗೆ ಕೊಡ್ತಕ್ಕಂಥ ನೋಟಿಸು ಶೋಕಾಸ್ ನೋಟಿಸು. ಗೊತ್ತಾಯ್ತಾ? ಯಾರಾದರೂ ತಪ್ಪು ಮಾಡಿದರೆ, ತಾವು ಕೆಲಸದಲ್ಲಿ ಇರಬೇಕಾದ್ರೆ, ಕರ್ತವ್ಯಗಳನ್ನು ಮಾಡಬೇಕಾದ್ರೆ ಯಾವುದೇ ರೀತಿಯ ತಪ್ಪುಗಳನ್ನು ಮಾಡಿದಾಗ ಅವರಿಗೆ ಆ ಮ್ಯಾನೇಜ್ಮೆಂಟು ಇರ್ತಕ್ಕಂಥ ಬಾಸ್ ಯಾರು ಇರ್ತಾರೆ, MD ಇರ್ಬೋದು, ಚೇರ್ಮನ್ ಇರ್ಬೋದು, ಅಥವಾ ಡಿಪಾರ್ಟ್ಮೆಂಟ್ ಹೆಡ್ ಇರ್ಬೋದು, ಯಾರೇ ಆಗಿದ್ದರು ಅವರು ನೋಟಿಸ್ ಕೊಡ್ತಾರೆ. ಈ ಕಾಲೇಜು, ಸ್ಕೂಲು, ಪ್ರಿನ್ಸಿಪಾಲು, ಕೋರ್ಟಲ್ಲೂ ಕೊಡ್ತಾರೆ ಶೋಕಾಸ್ ನೋಟಿಸ್. ಕೊಡ್ಬೋದು, ಏನು ತೊಂದರೆ ಇಲ್ಲ. ಗೊತ್ತಾಯ್ತು? ಎಲ್ಲ ಕಡೆ ನೋಟಿಸ್ ಕೊಡ್ತಾರೆ. ಇದು ಏನಂದರೆ, ನಿಮ್ಮ ವಿರುದ್ಧ ನೋಟಿಸ್ ಕೊಟ್ಟರೆ, ಈಗ ಯಾರೋ ಒಬ್ಬರು ಅನಧಿಕೃತವಾಗಿ ಭಾಳ ದಿವಸದಿಂದ ಕೆಲಸಕ್ಕೆ ಗೈರಾಜರಾಗಿದ್ದಾರೆ ಅಂತ ಇಟ್ಕೊಳ್ಳಿ, ಅವರಿಗೊಂದು ಶೋಕಾಸ್ ನೋಟಿಸು. ನೋಡಿ, ನೀವು ಇಂಥವರು ಇಂಥ ಇಲಾಖೆಯಲ್ಲಿ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರಿ, ಇಂಥ ತಾರೀಕಿನಿಂದ ಇಂಥ ತಾರೀಕವರೆಗೆ ಅನಧಿಕೃತವಾಗಿ ಗೈರ್ಹಾಜರಾಗಿದ್ದೀರಿ ಕೆಲಸಕ್ಕೆ, ಗೊತ್ತಾಯ್ತಾ? ಆದ್ದರಿಂದ ಇಂಥ ಕಾನೂನು ಪ್ರಕಾರ ನಿಮ್ಮ ವಿರುದ್ಧ ಕ್ರಮ ಕೈಗೊಂಡು ನಿಮ್ಮನ್ನು ಕೆಲಸದಲ್ಲಿ ಯಾಕೆ ವಜಾ ಮಾಡಬಾರ್ದು, ಕಾರಣ ತಿಳಿಸಿ ಅಂತ ನೋಟಿಸ್ ಕೊಡ್ತಾರೆ. ಆಗ ಅವರು ನೋಟಿಸ್ ತಗೊಂಡವ್ರ ಜವಾಬ್ದಾರಿ ಏನಂದರೆ ಅದಕ್ಕೆ ಉತ್ತರ ಕೊಡಬೇಕು. ಇಲ್ಲದೆ ಹೋದರೆ ಕಾನೂನು ಕ್ರಮ ಜರುಗುತ್ತೆ. ಆದರೆ ಅವಕಾಶ ಕೊಟ್ಟಾಗ ಹೇಳಲಿಲ್ಲ ಅಂತಾಗುತ್ತಲ್ಲ. ಆದ್ದರಿಂದ ಹೌದು, ನಾನು ಬಂದಿಲ್ಲ, ಯಾವ ಕಾರಣಕ್ಕೆ ಬಂದಿಲ್ಲ, ಅದು ದಾಖಲೆ ಇದೆ ನಂತರ ದಯವಿಟ್ಟು ತೊಗೋಬೇಡಿ, ಯಾವುದೇ ಕ್ರಮ ತೊಗೋಬೇಡಿ ಅಂತ ಉತ್ತರ ಕೊಡಬೇಕಾಗುತ್ತೆ. ಅಥವಾ ಯಾರೋ ಒಬ್ಬರು ವ್ಯಕ್ತಿ ಯಾವುದೋ ಆಫೀಸ್ನಲ್ಲಿ ಮಹಿಳೆಯೊಂದಿಗೆ ಅನುಚಿತವಾಗಿ ವರ್ತನೆ ಮಾಡಿದರು, ಗೊತ್ತಾಯ್ತು, ಅದಕ್ಕೊಂದು ನೋಟಿಸು. ಇಂಥ ದಿವಸ ಹೀಗೆ ನಡ್ಕೊಂಡಿದ್ದೀರಾ, ನೀವು ನಡ್ಕೊಂಡಿದ್ದು ತಪ್ಪು, ಕಾನೂನು ಬಾಹಿರ, ಇಂಥ ಕಾನೂನು ಪ್ರಕಾರ ಅದು ತಪ್ಪು, ಅದು ಅಪರಾಧ ಆಗಿದೆ, ಆದ್ದರಿಂದ ನಿಮ್ಮ ಮೇಲೆ ಇಂಥ ಸೆಕ್ಷನ್ ಪ್ರಕಾರ ಯಾಕೆ ಕಾನೂನು ಕ್ರಮ ಕೈಗೊಳ್ಳಬಾರ್ದು, ತಿಳಿಸಿ ಕಾರಣನ ಅಂತ. ಆಯಿತಾ? ಹೀಗೆ ಬೇರೆ ಬೇರೆ ರೀತಿಯ ಶಿಸ್ತು ಕ್ರಮಗಳಿಗೆ ಕೊಡುವಂಥ ನೋಟಿಸು ಶೋಕಾಸ್ ನೋಟಿಸು. ಈ ಶೋಕಾಸ್ ನೋಟಿಸು ಯಾವುದೇ ಈ ಥರ ವಿಚಾರಣೆಯಲ್ಲಿ ಅಥವಾ ಯಾವುದೇ ವಿಧವಾದ ಶಿಸ್ತು ಕ್ರಮಕ್ಕೆ ತೊಡಗುವ ಮುನ್ನ ಯಾವುದೇ ಸಂಸ್ಥೆ, ಕಂಪನಿ, ಸರ್ಕಾರ ಕೊಡ್ತಕ್ಕಂಥ ಮೊಟ್ಟ ಮೊದಲ ನೋಟಿಸು ಅದೇ ಶೋಕಾಸ್ ನೋಟಿಸು. ಈಗ ಕಂಪ್ನಿ ಇರ್ಬೋದು, ಸರ್ಕಾರದ ಇಲಾಖೆ ಇರ್ಬೋದು, ಎಲ್ಲ ಕಡೆ ಏನಾಗುತ್ತೆ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಂತ ಮಾಡ್ತಾರೆ. ಅದಕ್ಕೆ ಡೊಮೆಸ್ಟಿಕ್ ಎನ್ಕ್ವೈರಿ ಅಂತಲೂ ಕರಿತೀವಿ, ಗೊತ್ತಾಯ್ತಾ? ಆಂತರಿಕ ವಿಚಾರಣೆ ಅಥವಾ ಇಲಾಖೆಯ ಆಂತರಿಕ ವಿಚಾರಣೆ ಅಂತೀವಿ. ಡೊಮೆಸ್ಟಿಕ್ ಎನ್ಕ್ವೈರಿ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ, ಈ ಥರದ್ದೆಲ್ಲ ಎನ್ಕ್ವೈರಿಗಳಿರುತ್ತೆ. ಆ ಎನ್ಕ್ವೈರಿಗೊಬ್ಬರನ್ನ ಎನ್ಕ್ವೈರಿ ಆಫೀಸರ್ ಅಂತ ನೇಮಕ ಮಾಡ್ತಾರೆ. ಎನ್ಕ್ವೈರಿ ಏನು ಶುರುವಾಗುತ್ತೆ ಅದಕ್ಕಿಂತ ಮೊದಲು ಕೊಡುವಂಥ ನೋಟಿಸೇ ಶೋಕಾಸ್ ನೋಟಿಸು. ಈ ಶೋಕಾಸ್ ನೋಟಿಸ್ಗೆ ಅವರು ಕೊಟ್ಟ ನೋಟಿಸು, ಅದಕ್ಕೆ ನೀವು ಕೊಟ್ಟಂಥ ಉತ್ತರ, ಯಾರು ತಪ್ಪಿತಸ್ಥರಿದ್ದಾರೆ ಅವರು, ಅದರ ಆಧಾರದ ಮೇಲೆ ವಿಚಾರಣೆ ಶುರುವಾಗುತ್ತೆ. ವಿಚಾರಣೆ ಶುರುವಾಗಿ ಅದಕ್ಕೆ ತೀರ್ಪು ಏನು ಕೊಡಬೇಕು, ಫೈಂಡಿಂಗ್ ಅಂತೀವಿ, ಗೊತ್ತಾಯ್ತಾ, ಅದನ್ನು ಕೊಡ್ತಾರೆ. ವಜಾ ಮಾಡಬೇಕು ಅಂತ ವಜಾ ಮಾಡ್ತಾರೆ. ಈಗ ಯಾವುದೇ ನೀವು ಕೋರ್ಟಿಗೆ ಹೋದಾಗಲೂ ಡಿಪಾರ್ಟ್ಮೆಂಟ್ ಅಂಕೋ ಆಗಿದೆ, ಡಿಸ್ಮಿಸ್ ಆಗಿದ್ದಾರೆ ಸ್ವಾಮಿ, ಸಸ್ಪೆಂಡ್ ಆಗಿದ್ದಾರೆ ಅಂತ ಆದರೆ ಶೋಕಾಸ್ ನೋಟಿಸ್ ಕೊಟ್ಟಿದ್ರಾ ಅಂತ ಕೇಳ್ತಾರೆ. ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ ಅಂದರೆ ಆ ವಿಚಾರಣೆಯೇ ಅಸಂವಿಧಾನಿಕ, ಅಂದರೆ ಕಾನೂನು ಪ್ರಕಾರ ನಡೆದಿಲ್ಲ ಅಂತ ಅರ್ಥ. ಯಾಕಂದರೆ ಯಾವುದೇ ವ್ಯಕ್ತಿ ತಪ್ಪಿತಸ್ಥನಾದರೂ ತಪ್ಪಿತಸ್ಥ ಅಂಥೇಳಿ ಆರೋಪ ಎದುರಿಸ್ಬೇಕಾದ್ರೆ ಮೊಟ್ಟ ಮೊದಲ ಬಾರಿ ಆತನಿಗೊಂದು ಅವಕಾಶ, ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳ್ತೀವಿ, ಸ್ವಾಭಾವಿಕ ನ್ಯಾಯ, ಅವ್ರಿಗೊಂದು ಅವಕಾಶ ಕೊಡಬೇಕು. ನಮ್ಮದು ಪ್ರಜಾಪ್ರಭುತ್ವವಾದಿ ಸಮಾಜವಾದ್ದರಿಂದ, ಸರ್ಕಾರವಾದ್ದರಿಂದ, ಕಾನೂನಾದ್ದರಿಂದ, ವ್ಯವಸ್ಥೆ ಆದ್ದರಿಂದ ನೋಟಿಸ್ ಕೊಡಲೇಬೇಕು. ಆ ನೋಟಿಸ್ ಕೊಟ್ಟು ಕೇಳಿ ತದನಂತರ ಮುಂದುವರಿಬೇಕು. ಏಕ್ದಮ್ ಅವ್ರ ಮೇಲೆ ನೋಡಿ, ಇಂಥ ದಿವಸ ಇಂಥ ಇದು ಮಾಡಿಬಿಟ್ಟಿದ್ದೀರಾ, ಆದ್ದರಿಂದ ನಿಮ್ಮ ಕೆಲಸ ತೆಗೆದುಬಿಟ್ಟಿದ್ದೀವಿ ಅಂತ ಹೇಳಕ್ಕೆ ಬರಲ್ಲ, ತಪ್ಪಾಗತ್ತೆ. ಅವರೊಂದು ಚಾಲೆಂಜ್ ಮಾಡಿದರೆ ಹೈಕೋರ್ಟಲ್ಲಿ ಹೋಗ್ಬಿಡುತ್ತೆ. ಆದ್ದರಿಂದ ಕ್ರಮಬದ್ಧವಾಗಿರಬೇಕು ವಿಚಾರಣೆ. ಮತ್ತು
ಯಾರ ವಿರುದ್ಧ ಆರೋಪ ಇದೆಯೋ ಆರೋಪ ಪಟ್ಟಿಗೆಲ್ಲ ಕೊಡಬೇಕಾಗತ್ತೆ. ಅದರಲ್ಲಿ ಈ ಶೋಕಾಸ್ ನೋಟಿಸಲ್ಲಿ ಅವೆಲ್ಲ ಅಡಕೋ ಯಾರಿಗೆ ಕೊಡ್ತಾ ಇದ್ದೀರಾ, ನಂಬರ್ 1, ಯಾರು ಕೊಡ್ತಾ ಇರೋದು ಅವ್ರ ಸಿಗ್ನೇಚರು, ಏನೇನು ಆರೋಪಗಳಿದೆ 1, 2, 3, 4, 5, 6 ಅದರ ಆ ಒಂದು ಆರೋಪಗಳಿಗೆ ಇರ್ತಕ್ಕಂಥ ದಾಖಲೆಗಳು, ಮತ್ತು ಏನು ಕ್ರಮ ತೊಗೊಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಈ ಮ್ಯಾನೇಜ್ಮೆಂಟ್ನವರು ಅಥವಾ ಸರ್ಕಾರದವರು ಅನ್ನುವಂಥದ್ದನ್ನು ತಿಳಿಸ್ಬೇಕಾಗತ್ತೆ. ಮತ್ತು ಕೊನೆಗೆ ಹೇಳಬೇಕಾಗತ್ತೆ, ಈ ಮೇಲಿನ ಕಾರಣ ಆರೋಪಗಳಿಗಾಗಿ ನಿಮ್ಮ ವಿರುದ್ಧ ಈ ಶೋಕಾಸ್ ನೋಟಿಸ್ ಕೊಡಲಾಗಿದೆ, ನಿಮ್ಮ ಮೇಲೆ ಯಾಕೆ ಈ ಪ್ರಕಾರ ಮೇಲೆ ತಿಳಿಸಿದ ಪ್ರಕಾರ ಕ್ರಮ ಕೈಗೊಳ್ಳಬಾರದು, ಕಾರಣ ತಿಳಿಸಿ ಅಂತ ನೋಟಿಸ್ ಕೊಡಬೇಕಾಗುತ್ತೆ. ಇದು ಶೋಕಾಸ್ ನೋಟಿಸು. ನಿಮ್ಗೆ ಗೊತ್ತಾಗಿರ್ಬೋದು, ಯಾವುದೇ ವಿಚಾರಣೆ ಪ್ರಾರಂಭಕ್ಕಿಂತ ಮೊದಲು ಡೊಮೆಸ್ಟಿಕ್ ಎನ್ಕ್ವೈರಿ, ಇಂಟರ್ನಲ್ ಎನ್ಕ್ವೈರಿ, ಯಾವುದೇ ಕಾನೂನುಬದ್ಧ ಸಂಸ್ಥೆ ಒಬ್ಬರು ಪ್ರೈವೇಟ್ ಓನರ್ಶಿಪ್ ಇರ್ತಕ್ಕಂಥ ಪ್ರೊಪ್ರೈಟರ್ಶಿಪ್ ಇರ್ತಕ್ಕಂಥ ಒಂದು ಸಂಸ್ಥೆಯಲ್ಲೂ ಕೊಡ್ಬೋದು. ಅಲ್ಲೂ ನಮ್ಗೆ ಯಾರನ್ನೂ ಕೆಲಸ ತೆಗಿಯೋಂಗಿಲ್ವಲ್ಲ ಅಲ್ವಾ. ಒಂದು ಮಿಲ್ಲೋ, ಒಂದು ಸಿನಿಮಾ ಟಾಕೀಸೋ ಅಥವಾ ಒಂದು ಹೋಟ್ಲು, ಎಲ್ಲ ಕಡೆ ಎಲ್ಲ ಖಾಸಗಿ, ಸರ್ಕಾರಿ, ಅರೆ ಸರ್ಕಾರಿ ಎಲ್ಲ ಸಂಸ್ಥೆಗಳಿಗೂ ಅನ್ವಯ ಆಗುತ್ತೆ. ಅವರು ಶೋಕಾಸ್ ನೋಟಿಸ್ ಕೊಡಬೇಕಾಗತ್ತೆ. ಶೋಕಾಸ್ ನೋಟಿಸ್ ಕೊಟ್ಟೇ ವಿಚಾರಣೆ ಶುರುಬೇಕಾಗತ್ತೆ. ಆದ್ದರಿಂದ ವಿಚಾರಣೆಯ ಉದ್ದೇಶ ಇಟ್ಕೊಂಡಿರ್ತಕ್ಕಂಥ ಯಾರೇ ಆದರೂ, ಯಾವುದೇ ಮ್ಯಾನೇಜ್ಮೆಂಟ್ ಆದರೂ ಕೊಡ್ತಕ್ಕಂಥ ಮೊಟ್ಟ ಮೊದಲ ನೋಟಿಸು ಶೋಕಾಸ್ ನೋಟಿಸು. ಈ ಶೋಕಾಸ್ ನೋಟಿಸಿಂದ ಅವರ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳುವ ಒಂದು ಹೆಜ್ಜೆ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅದು ಮೊದಲನೇ ಹಂತ. ಇಷ್ಟು ಈ ಶೋಕಾಸ್ ನೋಟಿಸ್ ಬಗ್ಗೆ ಹೇಳ್ತಾ, ಶೋಕಾಸ್ ನೋಟಿಸ್ ಕಾನೂನು ಅದಕ್ಕೆ ಆದಂಥ ಒಂದು ಮಹತ್ವ ಇದೆ, ಗೊತ್ತಾಯ್ತಾ. ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅಂದರೆ ಆ ವಿಚಾರಣೆಗೆ ಒಂದು ಬಲ ಬರುತ್ತೆ, ಅದಕ್ಕೊಂದು ಒಳ್ಳೆ ಫೌಂಡೇಶನ್ ಇದೆ ಅಂತಾಗತ್ತೆ, ಅವಕಾಶ ಕೊಟ್ಟಿದ್ದಾರೆ ಅಂತಾಗತ್ತೆ. ಆದ್ದರಿಂದ ಕೋರ್ಟ್ಗಳು ಮಧ್ಯಪ್ರವೇಶ ಮಾಡಲ್ಲ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅಂದರೆ. ಮುಂದೆ ಬೇಕಾದ್ರೆ ಅವ್ರ ವಿರುದ್ಧ ಇರ್ತಕ್ಕಂಥ ಸಾಕ್ಷ್ಯಗಳು ತಪ್ಪಿದೆ, ಇನ್ನೊಂದು ಮತ್ತೊಂದು ಹೇಳ್ಬೋದು. ಆದರೆ ಶೋಕಾಸ್ ನೋಟಿಸ್ ಕೊಡದಲ್ಲೇ ಅವ್ರ ವಿರುದ್ಧ ಯಾವುದಾರ ಕ್ರಮ ತೊಗೊಂಡಿದ್ರೆ, ಗೊತ್ತಾಯ್ತಾ, ಅಥವಾ ವಿಚಾರಣೆ ಮಾಡಿದರೆ ಆಗ ಕೋರ್ಟ್ಗಳು ಮಧ್ಯಪ್ರವೇಶ ಮಾಡ್ತವೆ. ಎಂಟೈರ್ ಪ್ರೊಸೀಡಿಂಗ್ಸು ತಪ್ಪು, ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೊಡೆದಾಗ್ತವೆ, ಗೊತ್ತಾಯ್ತಾ. ಇದು ನಿಮ್ಗೆ ಜ್ಞಾಪಕ ಇರಲಿ. ಅದರಿಂದ ಶೋಕಾಸ್ ನೋಟಿಸು ಬಹಳ ಮುಖ್ಯವಾದ್ದು. ತೆಗೆದುಕೊಂಡವ್ರನ್ನ ಹೇಳಿದಾಗೆ ಉತ್ತರ ಕೊಡಬೇಕಾಗತ್ತೆ. ಉತ್ತರ ಕೊಟ್ಟು ಅಂದರೆ ಸಮಜಾಯಿಷಿ ಅಂತ ಹೇಳ್ತೀವಲ್ಲ, ಆ ಸಮಜಾಯಿಷಿ ಕೊಡಬೇಕಾಗತ್ತೆ. ಎಕ್ಸ್ಪ್ಲನೇಷನ್ನು, ಕಾರಣ ಯಾಕೆ ನನ್ನ ವಿರುದ್ಧ ಕ್ರಮ ತಗೋಬಾರ್ದು, ನೀವು ಯಾವ ಕಾರಣಕ್ಕೆ ನಾನು ಬಂದಿಲ್ಲ, ಯಾವ ಕಾರಣಕ್ಕೆ ನಾನು ಈ ಥರ ಕೆಡ್ದ ನಡ್ಕೊಂಡಿದ್ದೀನಿ ಅಂತ ಹೇಳ್ತೀರಾ, ಆ ಥರ ನಡ್ಕೊಂಡಿಲ್ಲ ಅನ್ನುವಂಥ ಉತ್ತರವನ್ನು ಸಂಬಂಧಪಟ್ಟವ್ರು ಕೊಡಬೇಕಾಗತ್ತೆ. ಆ ಪ್ರಕಾರವಾಗಿ ಅವರು ಕೊಟ್ಟ ಶೋಕಾಸ್ ನೋಟಿಸ್ಗೆ ಬಂದ ಉತ್ತರದ ಆಧಾರದ ಮೇಲೆ ಮುಂದಿನ ಕ್ರಮ ಏನು ಅಂತೇಳಿ ಮ್ಯಾನೇಜ್ಮೆಂಟ್ನವರು ಅಥವಾ ಸಂಬಂಧಪಟ್ಟವರು ತೀರ್ಮಾನ ಮಾಡಬೇಕಾಗತ್ತೆ. ಇದು ಶೋಕಾಸ್ ನೋಟಿಸ್ ಅಂದ್ರೇನು, ಯಾಕೆ ಕೊಡ್ತಾರೆ, ಯಾರು ಕೊಡ್ತಾರೆ, ಯಾರ ವಿರುದ್ಧ ಕೊಡ್ತಾರೆ, ಅದರ ಪರಿಣಾಮ ಏನು ಇತ್ಯಾದಿಗಳ ಬಗ್ಗೆ ಸ್ಥೂಲವಾದ ಮಾತು ನಂದು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.